TV, forever on fire. ಅಂಬೇಡ್ಕರ್ ಹೆಸರೇಳಲು ಫ್ಯಾಷನ್ ಆಗಿದೆ ಎಂದು ಟೀಕೆ. ಕೇಂದ್ರ ಗೃಹ ಅಮಿತ್ ಶಾ ವಿರುದ್ಧ ಹೆಚ್ಚಾಯಿತು ಆಕ್ರೋಶ. ಅಂಬೇಡ್ಕರ್ಗೆ ಅವಮಾನಿಸಿದ್ದಾರೆ ಅಂತ ಕಾಂಗ್ರೆಸ್ ಪ್ರತಿಭಟನೆಗಿಳಿದಿದೆ. ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅನ್ನುವಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಸಾರ್ವಜನಿಕವಾಗಿ ಮತ್ತು ಸಂಸತ್ತಿನಲ್ಲಿ ಕ್ಷಮೆ ಯಾಚನೆ ಮಾಡಲೇಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ರಾಜ್ಯಸಭೆಯಲ್ಲಿ ಅಮಿತ್ ಶಾ ವಿವಾದಾತ್ಮಕ ಹೇಳಿಕೆಗೆ ಇದೀಗ ಕಿಡಿ ಹೊತ್ತುಕೊಂಡಿದೆ. ಅಂಬೇಡ್ಕರ್ ಹೆಸರು ಹೇಳುವುದು ಫ್ಯಾಷನ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಬಿಜೆಪಿ ನಾಯಕರಿಗೆ ಯಾವ ರೀತಿಯ ಚಿಂತನೆ ಇದೆ ಅಂತ ಇದೀಗ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಮಿತ್ ಶಾ ಇಡೀ ದೇಶಕ್ಕೆ ತೋರಿಸಿದ್ದಾರೆ ಅಂತ ಖರ್ಗೆ ಕಿಡಿಕಾರಿದ್ದಾರೆ. ಯಾವ ರೀತಿಯಾದಂತ ಒಂದು ಮನಸ್ಥಿತಿ ಇದೆ ಬಿಜೆಪಿ ನಾಯಕರದ್ದು, ಯಾವ ರೀತಿಯಾದಂತ ಒಂದು ಚಿಂತನೆ ಇದೆ ಅನ್ನೋದನ್ನ ಅಮಿತ್ ಶಾ ಇಡೀ ದೇಶಕ್ಕೆ ತೋರಿಸ್ಬಿಟ್ಟಿದ್ದಾರೆ ಅಂತ ಖರ್ಗೆ ಕಿಡಿಕಾರಿದ್ದಾರೆ. ನೋಡಿ, ಒಂದೇ ಒಂದು ಸ್ಟೇಟ್ಮೆಂಟ್ ಇದೀಗ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ. ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ, ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಏನ್ ಹೇಳಕ್ ಹೊರಟಿದ್ರಿ ನೀವು? ನಿಮ್ಮ ಮನಸ್ಸಿನ ಸ್ಥಿತಿ ಯಾವ ರೀತಿ ಆಗಿದೆ? ಯಾವ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀರಾ? ಯಾವ ವಿಚಾರದ ಬಗ್ಗೆ ನೀವು ಮಾತನಾಡಿದ್ದೀರಾ ಅನ್ನುವಂತ ಅಸಮಾಧಾನ ಹೆಚ್ಚಾಗಿದೆ. ಅಮಿತ್ ಶಾ ರಾಜೀನಾಮೆಯನ್ನ ನೀಡಲೇಬೇಕು ಅನ್ನುವಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಅಂತ ಹೇಳೋದು ಅಂತಂದ್ರೆ ಏನ್ ಅರ್ಥ? ಅದಕ್ಕೆ ಯಾಕೆ ಈ ತರದೊಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು? ಸೆನ್ಸಿಟಿವ್ ವಿಚಾರ ಅಲ್ವಾ? ಅಂತ ನಾಯಕನ ಹೆಸರು ಹೇಳೋದು ಫ್ಯಾಷನ್ ಅನ್ನುವಂಥದ್ದು ಅನ್ನೋದಾದ್ರೆ ಏನ್ ಅರ್ಥ ಅದಕ್ಕೆ? ಈ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ನಾಯಕರ ವಿರುದ್ಧ ತಿರುಗಿ ಬೀಳಲಾಗಿದೆ, ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ, ಕ್ಷಮೆಯಾಚನೆಯನ್ನ ಮಾಡಲೇಬೇಕು ಅನ್ನುವಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಅಮಿತ್ ಶಾ ಒಬ್ಬರದ್ದೇ ಸ್ಟೇಟ್ಮೆಂಟ್ ಅಲ್ಲ, ಅಂಬೇಡ್ಕರ್ ಹೆಸರು ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಅದು ಇಡೀ ಬಿಜೆಪಿ ನಾಯಕರ ಮನಸ್ಥಿತಿ ಯಾವ ರೀತಿ ಆಗಿದೆ, ಅವ್ರು ಏನ್ ಚಿಂತನೆಯನ್ನ ಮಾಡ್ತಾ ಇದ್ದಾರೆ, ಯಾವುದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ ಅನ್ನುವಂತ ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಎಲ್ಲರನ್ನ ಉದ್ದೇಶಿಸಿ ಕ್ಷಮೆ ಯಾಚನೆ ಮಾಡಲೇಬೇಕು, ಈ ರೀತಿಯಾಗಿ ಒಬ್ಬ ಧೀಮಂತ ನಾಯಕನ ಹೆಸರನ್ನ ಫ್ಯಾಷನಿಗೆ ಬಳಕೆ ಮಾಡ್ಕೊಳ್ಳೋದು ಅಂತ ಅಂದ್ರೆ, ಅಥವಾ ಧೀಮಂತ ನಾಯಕನ ಹೆಸರು ಹೇಳದೆ ಫ್ಯಾಷನ್ ಅಂತ ಹೇಳೋದು ಅಂತ ಅಂದ್ರೆ ಅದಕ್ಕೆ ಏನ್ ಅರ್ಥ? ಏನ್ ಸಂದೇಶ ಸಾರ್ತಾ ಇದ್ದಾರೆ ಬಿಜೆಪಿಗರು? ಏನ್ ಹೇಳಕ್ ಹೊರಟಿದ್ದಾರೆ? ಏನ್ ಮಾಡಕ್ ಹೊರಟಿದ್ದಾರೆ? ಈ ರೀತಿಯಾಗಿ ಅಂಬೇಡ್ಕರ್ ಅವರ ಹೆಸರನ್ನ ಬಳಕೆ ಮಾಡಿಕೊಂಡಿದ್ದು ನಿಜವಾಗ್ಲೂ ಕೂಡ ತೀರಾ ಅಸಮಾಧಾನಿತವಾದಂಥ ವಿಚಾರ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ಷಮೆ ಕೇಳಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗ್ತಾ ಇದೆ. ಅಮಿತ್ ಶಾ ಇಡೀ ದೇಶಕ್ಕೆ ತಾವೇನು, ತಮ್ಮ ಚಿಂತನೆ ಏನು ಅನ್ನೋದನ್ನ ತೋರಿಸಿದ್ದಾರೆ ಈ ಮುಖಾಂತರವಾಗಿ ಅಂತ ಖರ್ಗೆ ಕೂಡ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಈ ಹಿಂದೆಯಿಂದಲೂ ಕೂಡ ಅಂಬೇಡ್ಕರ್ ಅವರ ವಿಚಾರ ಅಥವಾ ಸಂವಿಧಾನದ ವಿಚಾರ, ಈ ವಿಚಾರಗಳಲ್ಲಿ ಬಿಜೆಪಿ ನಾಯಕರುಗಳು ನಾಲಿಗೆ ಹರಿಬಿಡ್ತಾನೆ ಇದ್ರು. ಇದೇನು ಹೊಸದಲ್ಲ. ಈಗ ಮತ್ತೊಮ್ಮೆ ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಅಂತ ಅಂದ್ರೆ ಏನು? ಯಾವ್ದಕ್ಕೆ ಹೋಲಿಸ್ತಾ ಇದ್ದೀರಾ? ಯಾಕೆ ಈ ತರ ಮಾತಾಡಿದ್ದೀರಾ? ಏನ್ ಹೇಳಕ್ ಹೊರಟಿದ್ದೀರಾ? ಯಾವ ಸಂದೇಶ ಕೊಡ್ತಾ ಇದ್ದೀರಾ? ಬಿಜೆಪಿಗರ ಎಲ್ಲರ ಮನಸ್ಥಿತಿಯು ಹಾಗಿದ್ರೆ ಇದೇನಾ? ಮನಸ್ಸಿನಲ್ಲಿ ಏನ್ ಇಟ್ಕೊಂಡು ಅಥವಾ ಯಾವ ಚಿಂತನೆಯನ್ನ ಇಟ್ಕೊಂಡು ನೀವು ಮಾತಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡೋದ್ರ ಜೊತೆಗೆ ವ್ಯಾಪಕವಾದಂಥ ಟೀಕೆ ಕೂಡ ಆಗ್ತಾ ಇದೆ. ಇದು ಇಲ್ಲಿಗೆ ನಿಲ್ಲುವ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಈ ಆಕ್ರೋಶ, ಅಸಮಾಧಾನ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಪ್ರತಿ ರಾಜ್ಯದಲ್ಲೂ ಕೂಡ ಕಿಡಿ आम्बेडकर 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 इतना नाम अगर भगवान का लेते तो 7 जन्मों तक स्वर्ग मिल जाता। तो अच्छी बात है ना? ना सुनिए तो, मान्यवर अभी एक फैशन हो। माफी मांगो, माफी मांगो, अमित शाह माफी मांगो, माफी मांगो, माफी मांगो, अमित शाह माफी मांगो, माफी मांगो, माफी मांगो, अमित शाह माफी मांगो, माफी मांगो, माफी मांगो, हमने कल एक कोशिश की कि जब हमारे अमित शाह डिस्कशन कर रहे थे, हमने जब डॉक्टर बाबा साहब अम्बेडकर के बारे में बोल रहे थे, उन्होंने ये कहा था कि
आप लोग अंबेडकर अंबेडकर 100 बार पुकारते हो, उतना ही अगर आप 100 बार भगवान का नाम अगर लेते तो आप 7 बार स्वर्ग में जाते थे। यानी बाबा साहब अंबेडकर का नाम लेना ये गुनाह है और उनकी बनाई हुई संविधान को विरोध करना उनकी मंशा थी। यानी वो क्या बहुत बड़े आदमी थे? आप भगवान का नाम लेने का काम नहीं कर रहे, अंबेडकर अंबेडकर बोल रहे, ये ऐसा उन्होंने बात किया। तब मैंने हाथ उठाया, तब उनको ईल्ड होने के लिए कहा, लेकिन मुझे वो मौका नहीं मिला। हालांकि उसी वक्त मैं ये उठाकर गड़बड़ करना चाहता था, लेकिन जब पार्लियामेंट चल रही थी तो हम सभी लोग मिलकर इसके लिए जो कोऑपरेट करके डिस्कशन बाबा साहब अम्बेडकर के संविधान पे हो रहा है, तो इसीलिए हम वो उस वक्त खामोश बैठे। और उसके बाद में जब आज शुरू होता कि सवाल हम उठाने के लिए तैयार हो गए। आज आपको मालूम है, सुबह भी हम पार्टी के सभी पार्टी के लोग एक होकर जो बाबा साहब का अपमान शाह ने किया है वो गलत है, इसीलिए वो मैं आई डिमांड